ಹಂಪೆಯ ಸುಪ್ರಸಿದ್ಧವಾಗಿರತಕ್ಕಂತಹ ಆನೆಗುಂದಿ ಸಂಸ್ಥಾನ. ಈ ಆನೆಗುಂದಿ ಸಂಸ್ಥಾನದ ತುಂಗಭದ್ರಾ ನದಿ ಇಲ್ಲಿ ಹರಿಯುತ್ತಾ ಇರತಕ್ಕಂಥ ಪ್ರಕೃತಿ ರಮಣೀಯವಾಗಿರತಕ್ಕಂಥ ನದಿಯಾಗಿದೆ. ಈ ನದಿಯ ದಡದಲ್ಲಿಯೇ ನಮಗೆ ವಿಖ್ಯಾತವಾಗಿರತಕ್ಕಂತಹ ಸ್ಥಳಗಳು ನಮಗೆ ನೋಡಲಿಕ್ಕೆ ಸಿಗುತ್ತದೆ. ಯಾರು ವಿಜಯನಗರ ಸಾಮ್ರಾಜ್ಯವನ್ನು ವೈಭವದ ತುದಿಗೆ ಏರಿಸಿದರು ಅಂತಹ ಮಹಾನುಭಾವರಾದಂತಹ ಶ್ರೀಕೃಷ್ಣರಾಯ ದೇವರಾಯರು ಅವರ ಕೌಟುಂಬಿಕ ಜೀವನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸಂಗತಿಗಳು ನಮಗೆ ದೊರೆಯತಕ್ಕಂಥದ್ದು ತುಂಬ ಅತ್ಯಲ್ಪವಾಗಿರತಕ್ಕಂಥದ್ದು. ಕೃಷ್ಣದೇವರಾಯರು ಜನಿಸಿದಂತಹ ದಿನಾಂಕವನ್ನು ಅವರ ಮಗಳು ಮೋಹನಾಂಗಿ ಅಂತನ್ನೋಳು ತನ್ನ ಒಂದು ಕೃತಿಯಲ್ಲಿ ಮಾತ್ರವೇ ಅದನ್ನು ದಾಖಲು ಮಾಡ್ತಾಳೆ. ಹೀಗಾಗಿ ನಮಗೆ ಕೃಷ್ಣದೇವರಾಯರು ಸುಮಾರು 1469 ಆಸುಪಾಸಿನಲ್ಲಿ ಅವರು ಜನಿಸಿದ್ದಾರೆ ಅಂತನ್ನೋದು ನಮಗೆ ತಿಳಿದು ಬರ್ತದೆ. ಇಂತಹ ಈ ವಿಜಯನಗರ ಸಾಮ್ರಾಜ್ಯವನ್ನು ಯಾರು ಸಾಂಸ್ಕೃತಿಕವಾಗಿ ಹಾಗೇನೆ ಐತಿಹಾಸಿಕವಾಗಿ ಇದರ ಜೊತೆಗೆ ಇದನ್ನು ವಾಣಿಜ್ಯೋದ್ಯಮಕ್ಕೆ ಸರಿಗಟ್ಟುವ ಹಾಗೆ ಇಲ್ಲಿ ಅನೇಕ ಮುತ್ತು ರತ್ನಗಳನ್ನು ಕೂಡ ಮಾರುವಂತಹ ಒಂದು ಕೀರ್ತಿಗೆ ಈ ವಿಜಯನಗರ ಸಾಮ್ರಾಜ್ಯವನ್ನು ಅವರು ತೆಗೆದುಕೊಂಡು ಹೋದರು. ಇಂತಹ ಕೃಷ್ಣದೇವರಾಯರು ಮರಣಿಸಿದಂತಹ ಸಂದರ್ಭದಲ್ಲಿ ಈ ತುಂಗಭದ್ರಾ ನದಿಯ ದಡದಲ್ಲಿ ಇರತಕ್ಕಂತಹ ಒಂದು ಮಂಟಪವನ್ನು ನಾವು ಇಲ್ಲಿ ನೋಡ್ತಿದ್ದೇವೆ. ಈ ಮಂಟಪದಲ್ಲಿಯೇ ಬಹುಕಾಲ ಇದನ್ನೇ ಕೃಷ್ಣದೇವರಾಯರ ಸಮಾಧಿ ಅಂತಾನು ಕೂಡ ಹೇಳಿರ್ತಕ್ಕಂಥದ್ದು ಉಂಟು ನಮ್ಮ ಚರಿತ್ರಕಾರರು. ಆದರೆ ಇತ್ತೀಚೆಗೆ ನಮಗೆ ಹೊನ್ನೇನಹಳ್ಳಿಯಲ್ಲಿ ಕೃಷ್ಣದೇವರಾಯರ ಮರಣದ ಶಾಸನ ಸಿಕ್ಕಿರತಕ್ಕಂಥದ್ದು ಅದು 17 ಅಕ್ಟೋಬರ್ 1529ಕ್ಕೆ ಸರಿಹೊಂದತಕ್ಕಂಥದ್ದು. ಇಂತಹ ಕೃಷ್ಣದೇವರಾಯರ ಒಂದು ಆಳ್ವಿಕೆಯ ಕಾಲದಲ್ಲಿ ಯಾವ ಈ ವಿಜಯನಗರ ಸಾಮ್ರಾಜ್ಯ ತನ್ನದೇ ಆಗಿರತಕ್ಕಂತಹ ಒಂದು ವಿಶಿಷ್ಟತೆಗಳನ್ನು ಪಡೆದುಕೊಂಡಿತ್ತು. ಇವುಗಳಲ್ಲಿ ರಾಯರು ವ್ಯಾಸರಾಯರ ಶಿಷ್ಯರಾಗಿ ಅವರಿಗೆ ಅನೇಕ ರೀತಿಯಾಗಿರತಕ್ಕಂತಹ ಒಂದು ಧಾರ್ಮಿಕ ಅಭಿವೃದ್ಧಿಗೆ ಒಂದು ಸ್ವಾತಂತ್ರ್ಯವನ್ನು ನೀಡಿದ್ದು ಕೂಡ ಉಂಟು. ಇಂತಹ ಸಂದರ್ಭದಲ್ಲಿ ವ್ಯಾಸರಾಯರು ಕೃಷ್ಣದೇವರಾಯರು ಮರಣಿಸಿದ ನಂತರ ಮರಣಿಸಿದ ನಂತರ ವ್ಯಾಸರಾಯರು ಕೂಡ ಅವರು ಬೃಂದಾವನಸ್ಥರಾಗ್ತಾರೆ. ಅಂತಹ ವ್ಯಾಸರಾಯರ ಬೃಂದಾವನವನ್ನು ಮತ್ತು ಅವರಿಗೆ ಮುಂಚೆಯೇ ಯಾರು ಮಧ್ವಾಚಾರ್ಯರ ಶಿಷ್ಯರಲ್ಲಿ ಒಬ್ಬರಾಗಿರತಕ್ಕಂತಹ ಪದ್ಮನಾಭ ತೀರ್ಥರು, ಆ ಪದ್ಮನಾಭ ತೀರ್ಥರ ಮೂಲ ಬೃಂದಾವನವನ್ನು ನಾವು ಈಗ ನೋಡಲಿಕ್ಕೆ ಹೋಗ್ತಿದ್ದೇವೆ. ಈ ಇಬ್ಬರು ಮಹಾನ್ ಕ್ಷಾತ್ರ ಧರ್ಮವನ್ನು ಹೊಂದಿದ್ದಂತಹ ಈ ವ್ಯಕ್ತಿಗಳ ಜೊತೆಯಲ್ಲಿ ಧಾರ್ಮಿಕವಾಗಿರತಕ್ಕಂಥ ಪುನರುತ್ಥಾನವನ್ನು ಮಾಡಿರತಕ್ಕಂತಹ ವ್ಯಾಸರಾಯರು, ಪದ್ಮನಾಭ ತೀರ್ಥರು ಇವರ ಒಂದು ದಿವ್ಯವಾಗಿರತಕ್ಕಂತಹ ಅವರ ಅಮೃತ ಧಾರೆ ನಮ್ಮ ಧಾರ್ಮಿಕವಾಗಿರತಕ್ಕಂತಹ ವಾತಾವರಣವನ್ನು ಚೈತನ್ಯಮಯವಾಗಿ ಮಾಡಿರತಕ್ಕಂಥದ್ದು ಉಂಟು. ವ್ಯಾಸರಾಯರ ಗೀತೆಗಳು ಮತ್ತು ಈ ವ್ಯಾಸರಾಯರಿಗೆ ಗುರುಗಳಾಗಿದ್ದಂಥವರು ಶ್ರೀಪಾದರಾಜರು ಮುಳಬಾಗಲಿನ ಒಂದು ನರಸಿಂಹ ತೀರ್ಥ ಅಂತ ಒಂದು ಕಡೆ ಬೃಂದಾವನಸ್ಥರಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಿದ್ದೇವೆ. 1502 ಅಥವಾ 3ರಲ್ಲಿ ಬೃಂದಾವನಸ್ಥರಾಗಿರಬಹುದಾಗಿದ್ದಂಥ ಈ ಶ್ರೀಪಾದರಾಜರ ಶಿಷ್ಯರೇ ವ್ಯಾಸರಾಯರು ವಿಜಯನಗರ ಸಾಮ್ರಾಜ್ಯದ ಒಂದು ಧಾರ್ಮಿಕ ಕೇಂದ್ರ ವ್ಯಕ್ತಿಯಾಗಿ ಪ್ರಜ್ವಲಿಸಿರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇಂತಹ ವ್ಯಾಸರಾಯರಿಗೆ ಸಂಬಂಧಪಟ್ಟಿರತಕ್ಕಂತಹ ಸಮಾಧಿನೂ ಕೂಡ ಇಲ್ಲಿ ಇರತಕ್ಕಂಥದ್ದು ನಮಗೆ ವಿಶಿಷ್ಟನೇ ಅಂತ ಹೇಳಬೇಕಾಗ್ತದೆ. ಅಂದರೆ ತುಂಗಭದ್ರಾ ನದಿ ಇಂತಹ ದಿವ್ಯ ಇಬ್ಬರು ಮಹಾನ್ ವ್ಯಕ್ತಿಗಳನ್ನು ಯಾರು ಕ್ಷಾತ್ರಗುಣದಿಂದ ಮೆರೆದಂತಹ ಕೃಷ್ಣದೇವರಾಯರು, ನಂತರ ಧಾರ್ಮಿಕ ತೇಜಸ್ಸಿನಿಂದ ಇರತಕ್ಕಂಥ ವ್ಯಾಸರಾಯರು ಇವರ ಸಮಾಧಿಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವು ಕಾಣ್ತಿದ್ದೇವೆ. ಈಗ ನಾವು ಅಲ್ಲಿಗೆ ತೆರಳುತ್ತಿದ್ದೇವೆ.